ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ನೀವು ನೋಡಿದ್ದೀರ ತಮ್ಲೈನು. ಎಸ್, ನಾವಿವತ್ತು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ ಈ ಥರ ಹೋಟೆಲ್ಗೆ ಹೋಗಿ. ಸೊ ತುಂಬ ಹುಡುಕ್ತಾ ಇದ್ದೆ ನಾನು, ಯಾವ ಹೋಟೆಲ್ಗೆ ಹೋಗೋಣ ಅಂತ. ಸೊ ಒಂದೆರಡು ಸೆಲೆಕ್ಟ್ ಮಾಡಿದೆ. ಬಟ್ ಮಕ್ಕಳೆಲ್ಲ ಇಲ್ಲ, ಬಾರ್ಬಿಕ್ಯೂ ನೇಷನ್ಗೆ ಹೋಗ್ಬೇಕು ಅಂತ ಹಠ ಮಾಡ್ತಾಯಿದ್ರು. ಅವ್ರು ತುಂಬ ದಿನದಿಂದ ಕೇಳ್ತಾನೆ ಇದ್ರು. ಸೊ ನಾನು ಆಯಿತು ಹೋಗೋಣ, ಕರ್ಕೊಂಡು ಹೋಗೋಣ ಅಂತೇಳಿ ಬಾರ್ಬಿಕ್ಯೂ ನೇಷನ್ಗೆ ಕರ್ಕೊಂಬಂದಿದ್ದೀನಿ. ಬಟ್ ಲಾಸ್ಟ್ ಟೈಮ್ ನಾವು ಹೋಗಿದ್ದು ರಾಜಾಜಿನಗರಕ್ಕೆ ಹೋಗಿದ್ವಿ. ಈ ಸಲ ಕನಕಪುರ ರೋಡಲ್ಲಿದೆ, ಇದು ಹೊಸದಂತೆ. ಸೊ ಇಲ್ಲಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತೇಳಿ ನಾವಿವತ್ತು ಕನಕಪುರ ರೋಡಲ್ಲಿರೋ ಬಾರ್ಬಿಕ್ಯೂ ನೇಷನ್ ಹತ್ರ ಬಂದಿದ್ದೀವಿ. ನೋಡಿ, ಇದೆ ಅದು ಸ್ಪಾಟು, ಇಲ್ಲೇ ಬರುತ್ತೆ. ನಾವು ಹೋದಾಗ ಅರೌಂಡ್ ನಾನು ಬುಕ್ ಮಾಡಿದ್ದು 8:45ಗೆ. 8:30 ಆಗಿತ್ತು ನಾವು ಅಲ್ಲಿ ರೀಚ್ ಆದಾಗ. ಸೊ ಬಂದಿದ್ದೀವಿ. ನಿಕ್ಕೆ ಮಿಸ್ಸಾಗೆ ಕೈ ಹಿಡ್ಕೊ ಕೂತಿದ್ದ, ಬಂದ್ಬಿಟ್ಟು ಎಲ್ಲಿಗೆ ಬಂದಿದ್ಯಾ? ಇದಂತೂ ಬಾರ್ಬಿಕ್ಯೂಷನ್ ಅಲ್ಲ ಅನ್ಸುತ್ತೆ. ಬಾರ್ಬಿಕ್ಯೂ ನೇಷನ್ ಬಾರ್ಬಿಕ್ಯೂ ಸಿ ಯು ಬಾರ್ಬಿಕ್ಯೂ ನೇಷನ್. ಷನ್ ಯು ಡೋಂಟ್ ನೋ ದ ಒಂದು ಒಳಗಡೆ ಸೇರಿಸ್ತೀನೋ? ಓಪನ್ ಮಾಡ್ಬೋದಾ? ಏನು ಸ್ಪೆಷಲ್ ಮಾಡಿದ್ದಾರೆ? ವಾಟರ್ ಜಾವ ಅದೇ ಕೊಟ್ಟವರಲ್ಲ, ಚೇಂಜ್ ಮಾಡಿಲ್ಲ. ನಾನು ಇಮಾನಿ ಸದ್ವಿಕ್ನ ಫಸ್ಟೇ ಅಲ್ಲಿ ಬಂದು ಒಂದು 2-3 ಮಿನಿಟ್ಸ್ಗೆ ಅವ್ರಿಗೆ ಡೆಸರ್ಟ್ ಬೇಕು ಅಂತ ಕೇಳ್ತಾಯಿದ್ರು. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟೆ ಫಸ್ಟ್ ಅವ್ರಿಗೆ. ಹೋಗಿ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕೇಕು ಮತ್ತು ಒಂದಷ್ಟು ಸ್ವೀಟ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ ಅವರು. ಫಸ್ಟ್ ಅದನ್ನೇ ಟೇಸ್ಟ್ ಮಾಡ್ತಿದ್ದಾರೆ ಫಸ್ಟು. ಸೊ ಆಯಿತು ಬಿಡು, ಮಕ್ಳಿಗೆ ಅದೇ ಇಷ್ಟ ಅಲ್ವಾ ಅಂತ ಹೇಳಿ ನಾನು ಸುಮ್ಮನೆ ಅದೇ. ಸೊ ಇಮಾನಿ ಸದ್ವಿಕು ಕೇಕು ಸ್ವೀಟ್ಸು ತಿಂತಾ ಇದ್ದಾರೆ. चिकन ग्रिल है ना? ये चिकन ना सर, ये चिकन है, मैं दिखा रहा हूँ। ये चिकन और ये फिश और ये प्रॉन्स। ये चिकन ऐसा दिखता है और प्रॉन्स चाहिए, बस पूरा काट के मैं और लेकर आ रहा हूँ। ಇಮಾನಿ ಸ್ಮೈಲ್. ಯಾರನ್ನ? ನಿನ್ನ ಮಾಡಿದೆ ಮೇಲೆ ಕೋಟಿಂಗ್ ಅನ್ನು ಹಾಂ ಇಕ್ಕೋ ಮಾಡ್ತಾ ಇದೆಯಾ? ಫುಲ್ और लेग पीस चाहिए सर आपको? स्पाइसी तो सही है ना? स्पाइसी ಓಕೆ ಓಕೆ. ಮೇಲಿಂದ 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 ಸುಮ್ಮನೆ ಹಾಕೋ. ಹೇಳಿ ಹೇಳಿ ಹೇಳಿ. ಇಮಾನಿಗೆ पनीर पनीर ಫಸ್ಟ್ ಹೀಟರ್ ಹಾಕಿದ್ರಲ್ಲ, ಅದು ಸ್ವಲ್ಪ ಜಾಸ್ತಿ ಹೀಟ್ ಆಗ್ತಾ ಇರಲಿಲ್ಲ, ನಮಗೆ ಅಷ್ಟು ಸ್ಪೈಸಸ್ ಸಿಗ್ತಾ ಇರಲಿಲ್ಲ. ಸೊ ನಾವು ಹೇಳಿದ್ವಿ ಚೇಂಜ್ ಮಾಡಿಕೊಡಿ ಅದನ್ನು, ಹೀಟ್ ಆಗ್ತಾ ಇಲ್ಲ ಅಂತ. ಸೊ ಅವರು ಇನ್ನೊಂದು ತೊಗೊಂಬಂದು ಚೇಂಜ್ ಮಾಡಿದ್ದಾರೆ. ಅದು ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಹೀಟ್ ಆಗ್ತಾ ಇತ್ತು. ನೋಡಿ, ಇವಾಗ ಸ್ಮೋಕ್ ಜಾಸ್ತಿ ಬರ್ತಾ ಇದೆ. ಸೊ ಇವಾಗ ಚೆನ್ನಾಗಿರುತ್ತೆ, ಸ್ಪೈಸಿ ಇರುತ್ತೆ ಆ್ಯಂಡ್ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅಂತೇಳಿ ಹೇಳಿದ್ವಿ. ಸೊ ಅವ್ರು ಚೇಂಜ್ ಮಾಡಿಕೊಟ್ರು. ಹಿಂಗೆ ಉಲ್ಟಾ ಮಾಡಿ ಹಿಂಗೆ ಇಕ್ಕಬೇಕು ನೋಡಿ, ಇವಾಗ ಬೇಗ ಬೇಗ ಆಗುತ್ತೆ. ಚಿನ್ನೆ ಈಗ ನೀನು ಒಂದು ಐಟಮ್ ಎತ್ತು. ಅಮ್ಮ ಜಾಮೂನ್ ಜಾಮೂನ್ ವಿತ್ ಬೌಲ್ಸ್ ನೋಡಿ ಎಲ್ಲಿರುತ್ತೆ ಅಂತ.
ತಗೋ ಅದಕ್ಕೆ ಇಟ್ಕೋ ಸರಿಯಾಗಿ ಕೈ ಅಲ್ಲೆಲ್ಲ ಇಡು. ತೋರ್ಸು ಸರಿಯಾಗಿ ಫೇಸು ಮನಿ ಕಾಣಿಸ್ತಾನೆ ಇಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದ ದಿನ ಅಲ್ಲಿ ಚೆಟ್ಟಿನಾಡ್ ನಾನ್ ವೆಜ್ದು ಮೇಳ ನಡೀತಾ ಇತ್ತು. ಸೊ ಅಲ್ಲೆಲ್ಲ ಸ್ವಲ್ಪ ಡಿಫ್ರೆಂಟ್ ಫುಡ್ ಎಲ್ಲ ಇತ್ತು. ಚೆಟ್ಟಿನಾಡ್ ಚಿಕನ್ 65, ಕೊತ್ತು ಪರೋಟ, ಇದೇಯಪ್ಪು, ಈ ಥರ ಕೇರಳ ಫುಡ್ಸ್ ಎಲ್ಲ ತುಂಬ ಇತ್ತು. ಬಟ್ ನನಗೇನೋ ಟೇಸ್ಟ್ ಅಷ್ಟೊಂದು ಸ್ಪೈಸಿ ಆ್ಯಂಡ್ ವಾವ್ ಅನ್ನೋ ಥರ ಏನು ಇರಲಿಲ್ಲ. ಓಕೆ ಥರ ಇತ್ತು. ಬಟ್ ನಾರ್ಮಲ್ ಫುಡ್ಡೇ ಚೆನ್ನಾಗಿತ್ತು. ಇದೆಲ್ಲ ಫುಡ್ ನಮ್ಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಬಟ್ ಒಂದೊಂದ್ಸಲ ಟೇಸ್ಟ್ ಮಾಡಿದ್ವಿ ಟೇಸ್ಟ್ ಹೇಗಿದೆ ಅಂತ. ಬಟ್ ನನಗೆ ಕಂಪೇರ್ ಟು ರಾಜಾಜಿನಗರ್ ಬಾರ್ಬಿಕ್ಯೂ ನೇಷನ್ ಇಲ್ಲಿ ಅಷ್ಟೊಂದು ವೆರೈಟೀಸ್ ಇಲ್ಲ. ಅಲ್ಲಿ ತುಂಬಾ ವೆರೈಟೀಸ್ ಇದೆ. Money, come here. ನಾನು ಸ್ಟೋರ್ ಮಾಡ್ತೀನಿ, ದೊಡ್ಡದೆಲ್ಲ ನೀನೇ ತಗೊಂಡು. ನಿನ್ನ ಕೈನೇ ಅಡ್ಡ ಆಗುತ್ತೆ. ಓಕೆ, ನೆಕ್ಸ್ಟ್ ನೂಡಲ್ಸ್ ಆ್ಯಂಡ್ ಗೋಬಿ. ಮೇಲೆ ತೋರಿಸ್ತೀನಿ. ನಂದು ಇದೆಲ್ಲ ವಾಟ್ ಇಸ್ ದಿಸ್? ಮಕ್ಕ, ಕೋಫ್ತಾ, ಹಾಲು, ಗೋಬಿ ಮತ್ತು ತಮ್ಕರ್. ಬಿಡು ತಮ್ಕ ಪನ್ನೀರ್ ಕುರ್ಮಾ. ಬಿಡು ನೆಕ್ಸ್ಟ್ ಪಪ್ಪಂಗೆ ಇದು ಹಾಕೋಬೇಕಂತೆ. ಪ್ಲೇಟ್ ಎತ್ಕೋ. ಹಾಕೋದ್ನ ಅದು ಮಾತ್ರ ಹಾಕು, ಬೇಡ ಅದು ಹಾಕು. ಇಲ್ಲಿ ಗ್ರೇವಿ ಹಾಕೊಡೋಣ. ಸಾಕು ರೀ. ನಾನ್ ಇದೆ ಅನ್ಸುತ್ತೆ ರೀ. ಇಮಾನಿ ಅದು ಬೇಡ. ಇಲ್ಲ ಇದು ಬಾ. ಇಲ್ಲಿ ಚಿಕನ್ ದಿಸ್ ಒನ್ ದಮ್ಕ ಫಿಶ್ ಕರಿ ಇದೆ. ಫಿಶ್ ಕರಿ ಹಾಕು. ಇಟ್ಕೊಂಡು ಕೇಳು ಪಪ್ಪನೇ ಹೇಳಿದ್ದು ಫಿಶ್ ಕರಿ ಅಂತ. ಸಾಕು ಹಪ್ಪಳ ಬೇಕಾ? ರೀ ವೆಟ್ ಸೂಪ್. ಏನು ಬೇಕು ನಿನಗೆ? ರೈಸ್ ಖಾಲಿ ಆಗಿದೆ. ಇರು ತಗೊಂಬಂದು ಹಾಕ್ತಾರೆ. ಇರು. ಬಿರಿಯಾನಿ ತಿನ್ನಲ್ವಾ? ಶಾಹಿ ವೆಜ್ ದಮ್ ಬಿರಿಯಾನಿ. ಅದು ಚಿಕನ್, ಮಟನ್ ಇದು. ನನ್ನದು ಮಾಡು. ಚೆನ್ನಾಗಿದೆ ಬಿರಿಯಾನಿ.
ಇವತ್ತೊಂದಿನ ತಿನ್ಕೊ, ನಾಳೆಯಿಂದ ನಿನ್ಗೆ ಅನ್ನ ಕೇಳೋದು ಕೊಡಲ್ಲ. ಪಾಪ ಗ್ಯಾಸ್ ಬಂದದ್ದಲ್ಲಿ ಯಾರು ನಾನು ನಿನ್ನ ಹಚ್ಕೊಂಡು ಹೌದಾ, ಇಟ್ಸ್ ಬರ್ಡೇ. ಮನೆ ಅದೇ ಮಾಡಿಲ್ಲ. ವೆಯ್ಟ್ ಬಾರ್ಬಿಕ್ಯೂ. ಹ್ಯಾಪಿ ಬರ್ತ್ಡೇ ಪಾಪ. ನಿಮ್ಮನೆ ಈ ಕಡೆನೇ ಬರ್ಬೇಕಾಗಿತ್ತು. ಕನ್ನಡ ಸಾಂಗ್ ಕೇಳಿ ರೀ. ಹೋಗ್ತೀನಲ್ಲಿ ನನ್ನ ಪಕ್ಕ ಹೋಗಿ. ಕನ್ನಡ ಸಾಂಗ್ ಇಲ್ಲ, ವೆಯ್ಟ್ ಸದ್ದಿ. ವೆಯ್ಟ್ ಸರಿಯಾಗಿ ವೆಯ್ಟ್ ಸದ್ವಿ. ಯಾರು ಬೇಡ ಮಾಡ್ತಾರೆ. ಅದಕ್ಕೆ ನೋಡು ಕಟ್ ಮಾಡ್ಸಿಲ್ಲ. ಊಟ ಎಲ್ಲ ಮುಗಿಸಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಆ್ಯಕ್ಚುಲಿ ನಮಗೆ 2600 ಸಮಥಿಂಗ್ ಆಯಿತು 4 ಮೆಂಬರ್ಸ್ಗೂ ಸೇರಿ ಅಮೌಂಟು. ನನಗೇನು ಪರವಾಗಿಲ್ಲ ಅಂತ ಅನಿಸ್ತು ಅಷ್ಟೇ, ಏನು ವಾವ್ ಅನ್ನೋ ಥರ ಏನಿರಲಿಲ್ಲ. ಆ್ಯಂಡ್ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ.